श्री गुरुभ्यो नमः। हरि ओम्। अथ अथर्ववेदीय मुण्डकोपनिषत् प्रथमे मुण्डके प्रथमः खण्डः। ॐ ब्रह्मदेवानां प्रथमः सम्बभूव विश्वस्य कर्ता भुवनस्य गोप्ता स ब्रह्म विद्यां सर्वविद्या प्रतिष्ठाम् अथर्वाय ज्येष्ठपुत्राय प्राह। ॐ अथर्वणीयां प्रवदेत ब्रह्मा अथर्वातां पुरोवाच अङ्गिरे ब्रह्म विद्याम् स भारद्वाजाय सत्यवहाय प्राह। भारद्वाजो अङ्गिरसे करावरान्। ॐ शौनको ह वै महाशालः अङ्गिरसं विधिवदुपसन्नः पप्रच्छ। कस्मिन्नु भगवो विज्ञाते सर्वं इदं विज्ञातं भवतीति। तस्मै स होवाच द्वे विद्ये वेदितव्ये इति हस्मयद्ब्रह्मविदो वदन्ति परा च एव अपरा च। ॐ तत्र परा ऋग्वेदो यजुर्वेदः सामवेदो अथर्ववेदः शिक्षा कल्पो व्याकरणं निरुक्तं छन्दो ज्योतिषमिति। अथ परा यया तदक्षरम् अधिगम्यते। ॐ यत्तत् अद्रेश्यम् अग्राह्यम् अगोत्रम् अवर्णम् अचक्षुश्रोत्रम् तत् अपाणिपादम् नित्यम् विभुम् सर्वगतम् सुसूक्ष्मम् तदव्ययम् यद्भूतयोनिम् परिपश्यन्ति धीराः। ॐ यथा ऊर्णनाभिः सृजते गृह्णते च यथा पृथिव्याम् ओषधयः सम्भवन्ति यथा सतः पुरुषाख्ये च लोमानि तथा अक्षरात् सम्भवतीह विश्वम्। ॐ तपसा चीयते ब्रह्मा ततो अन्नम् अभिजायते अन्नात् प्राणो मनः सत्यम् लोकाः कर्मसु च अमृतम्। ॐ यः सर्वज्ञः सर्ववित् यस्य ज्ञानमयम् तपः तस्मात् एतत् ब्रह्म नाम रूपम् अन्नम् च जायते। ॐ शान्ति शान्ति शान्तिः। ಎಂಟನೇ ಮಂತ್ರಕ್ಕೆ ಬಂದಿದ್ದೀವಿ. ತಪಸಾ ಚೀಯತೆ ಬ್ರಹ್ಮ ತಥೋ ಅನ್ನಂ ಅಭಿಜಾಯತೆ ಅನ್ನಾತ್ ಪ್ರಾಣೋ ಮನಃ ಸತ್ಯಂ ಲೋಕಾಹ ಕರ್ಮಸು ಚ ಅಮೃತಂ. ಬ್ರಹ್ಮ ತಪಸಾ ಚೀಯತೆ. ಬ್ರಹ್ಮವು ತಪಸ್ಸಿನಿಂದ ಉಬ್ಬುತ್ತದೆ, ಬ್ಲೋಟ್ ಆಗತ್ತೆ. ತತಃ ಅದರಿಂದ ಅನ್ನಂ ಅಭಿಜಾಯತೆ ಅನ್ನ ಉಂಟಾಗತ್ತೆ. ದಟ್ ಈಸ್ ಸ್ಪ್ರೌಟ್ ಬರುತ್ತೆ. ಅನ್ನದಿಂದ ಪ್ರಾಣ, ಅನ್ನವನ್ನು ತಿಂದ್ರೆ ಪ್ರಾಣ ಸಂಚಾರ ಚೆನ್ನಾಗಿ ನಡೀತಾ ಇರುತ್ತೆ. ಆಮೇಲೆ ಮನಸ್ಸು ಅಂತ ಬರುತ್ತೆ. ಯಾತ್ರು ತಿಳಿಯೋವನು ನೋಡೋವನು ಅನ್ನೋದಕ್ಕೆ ಬೇಕಾದ ಮನಸ್ಸು ಅಂತ ಬರುತ್ತೆ. ಸತ್ಯ ಅಂದ್ರೆ ಈ ಪಂಚಭೂತಗಳು, ಲೋಕಗಳು ಅಂದ್ರೆ ಎಲ್ಲ ಭೋಗಗಳು, ಆಮೇಲೆ ಆ ಕರ್ಮಗಳಲ್ಲಿರುವ ಕರ್ಮ ಫಲಾನು ಅಮೃತ, ಇದು ಎಲ್ಲವೂ ಬರುತ್ತೆ. ಇದು ಎಕ್ಸ್ಪ್ಲನೇಷನ್ ನೋಡಿ. ಹೇಗೆ ಒಂದು ಮಗು ಆಗತ್ತೆ ಅಂದ್ರೆ ತಂದೆ ಅವನಿಗೆ ಖುಷಿಯಿಂದ ಉಬ್ಬಿದ ಹಾಗೆ ಕಾಣಿಸ್ತಾನೋ, ಅಥವಾ ಒಂದು ಬೀಜ ಭೂಮಿಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕಿದಾಗ ಅದು ಉಬ್ಬತ್ತು ಮೊಳಕೆ ಬರೋಕ್ ಮುಂಚೆ, ಹಾಗೆ ಏನಾಗತ್ತೆ ಇಲ್ಲಿ ತಿಳ್ಕೋಬೇಕು. ಏನಾಯ್ತು, ಇವಾಗ ಬ್ರಹ್ಮದಿಂದ ಅನ್ನವು ತಿನ್ನಲ್ಪಡುತ್ತೆ. ಇವಾಗ ನೋಡಿ,
ತುಂಬಾ ಮುಖ್ಯವಾದದ್ದು ಸರ್ವಜ್ಞವಾಗಿರೋದ್ರಿಂದ. ಯಾರು? ಬ್ರಹ್ಮ. ಯಾವುದು ಏಕಮೇವ, ಇಲ್ಲಿ ಸಾಮಾನ್ಯ ವಿಶೇಷವನ್ನ ತುಂಬಾ ಚೆನ್ನಾಗಿ ಹಿಡಿಬೇಕು. ಒಂದು, ಯಾವ ಅಂದ್ರೆ ಅಬ್ಜೆಕ್ಟಿವ್ಸು ಇಲ್ಲದೆ, ಯಾವ ವಿಭಾಗನೂ ಇಲ್ಲದೆ, ಡಿವಿಷನ್ಸ್ ಇಲ್ಲದೆ, ಪ್ಯೂರ್ ಫಾರ್ಮ್ ಅಲ್ಲಿ ಒಂದೇ ಆಗಿರೋ ತತ್ವ ಇದೆಯಲ್ಲ, ಅದಕ್ಕೆ ಬ್ರಹ್ಮ ಅಂತಾನು ಹೆಸರು. ಆದ್ರೆ ಅಟ್ ದಿ ಸೇಮ್ ಟೈಮ್ ವೇದಗಳಿಗೂ ಬ್ರಹ್ಮ ಅಂತ ಹೆಸರು, ತಪಸ್ಸಿಗೂ ಬ್ರಹ್ಮ ಅಂತ ಹೆಸರು. ಯಾರು ವೇದಗಳ ನಾಲೆಡ್ಜ್ ಕಲ್ತಿದ್ದಾನಲ್ಲ, ವಿಪ್ರ ಬ್ರಾಹ್ಮಣ, ಅವನಿಗೂ ಬ್ರಹ್ಮ ಅಂತ ಹೆಸರು. ಆಮೇಲೆ ಸೃಷ್ಟಿ ಮಾಡ್ತಾನಲ್ಲ ವೇದಗಳ ಆಧಾರದಿಂದ ಚತುರ್ಮುಖ ಬ್ರಹ್ಮ, ಅವನಿಗೂ ಬ್ರಹ್ಮ ಅಂತ ಹೆಸರು. ಆದ್ರಿಂದ ಈ ಬ್ರಹ್ಮ ಶಬ್ದದಿಂದ ಎಲ್ಲ 5 ಅರ್ಥವನ್ನು ಗ್ರಹಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆನೂ ಹೇಗಿದೆ, ಸಾಮಾನ್ಯವಾಗಿರೋ ಆಕಾಶ ಎಲ್ಲ ಕಡೆ ಎನ್ನುವುದು ಒಂದು ಆಕಾಶದಲ್ಲಿದೆ. ಆದರೆ ಮನೆ ಅಂತಾದಾಗ ಏನಾಯ್ತು, ಬೇರೆ ಬೇರೆ ಅಂತ ಭಾವನೆ ಬರುತ್ತೋ ಇತ್ತು. ಅದೇ ರೀತಿ ಶರೀರಗಳು ಬಂದ ತಕ್ಷಣ ಏನಾಯ್ತು, ಬೇರೆ ಬೇರೆ ಅಂತ ಆಗತ್ತೆ. ಅದನ್ನ ಇಲ್ಲಿ ಸೃಷ್ಟಿ ಪ್ರಕ್ರಿಯೆ ಹೇಳ್ತಾ ಇದ್ರು. ಯಾವ ಬ್ರಹ್ಮ ಇದೆಯೋ, ಚೈತನ್ಯ ಇದೋ, ಅದಕ್ಕೆ ಏನಾಯ್ತು ಬೇರೆ ಬೇರೆ ಆಗೋಕೆ, ಆಕಾಶದಲ್ಲಿ ಬೇರೆ ಬೇರೆ ಆಗೋಕೆ ಹೇಗೆ ನಿಮಗೆ ಗೋಡೆ ಸಿಮೆಂಟು ಎಲ್ಲ ಕಬ್ಬಿಣ ಎಲ್ಲ ಬೇಕೋ, ಅದೇ ರೀತಿ ಇನ್ನು ಏನು ಪಂಚಭೂತಗಳು ಇದೆಲ್ಲ ಬಂದು ಏನಾಗತ್ತೆ, ಬೇರೆ ಬೇರೆ ಅಂತ ಆಗತ್ತೆ. ಪಂಚಭೂತಗಳಿಂದ ಆಗಿರೋ ಶರೀರಗಳು ಬಂದಾಗ, ಪ್ರಾಣ ಅದರಲ್ಲಿ ಸಂಚಾರ ಮಾಡಿದಾಗ ಇಲ್ಲಿ ಎಲ್ಲಾದ್ರಲ್ಲೂ ಬೇರೆ ಬೇರೆ. ಬಟ್ ಇದ್ರೊಳಗೆ ಯಾರಿರೋದು, ಅದೇ ಬ್ರಹ್ಮ. ಹೇಗೆ ನಿಮ್ಮ ಮನೆಯಲ್ಲಿ ಅದೇ ಆಕಾಶನೇ ಇರೋದು, ಅದೇ ರೀತಿ ಅದೇ ಬ್ರಹ್ಮವೇ ಈ ಒಂದೊಂದು ಶರೀರದಲ್ಲೂ ಇರೋದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನಾಯ್ತು, ಸಂಸಾರಿಗಳಿಗೆ ಏನಾಯ್ತು, ಯಾವುದು ಇದು ಹೇಗೆ ಹುಟ್ಟತ್ತೆ? ಪಂಚಾಗ್ನಿ ವಿದ್ಯೆನ ಕೇಳ್ತಾ ಇದ್ದೀರಾ ಎಷ್ಟೋ ಜನ. ಏನದ್ರಲ್ಲಿ ಆಗತ್ತೆ, ಹೇಗೆ ಬರುತ್ತೆ ಜೀವ ಅಂತಂದ್ರೆ, ಮೊದಲು ಏನಾಯ್ತು, ದ್ಯೂಲೋಕ ಅಂದ್ರೆ ಸೂರ್ಯ ಪ್ರಕಾಶ ಲೋಕದಲ್ಲಿ ಇರತ್ತೆ. ಅಲ್ಲಿಂದ ಏನಾಯ್ತು, ಪರ್ಜನ್ಯ ಲೋಕಕ್ಕೆ, ಪರ್ಜನ್ಯ ಅಗ್ನಿಗೆ, ಪ್ರಕಾಶ ದ್ಯೂಲೋಕ ಅಗ್ನಿಯಲ್ಲಿ ಇರುತ್ತೆ. ಅದನ್ನ ಅಗ್ನಿ ಅಂತ ಕರೆದಿದ್ದಾರೆ. ಅಗ್ನಿ ಅಂದ್ರೆ ಸುಡೋದು ಅಂತ ಇರ್ಬೇಕಲ್ವಾ, ಬಟ್ ಇಲ್ಲಿ ಸುಡೋದಿಲ್ಲ. ಇಲ್ಲಿ ಏನಾಗುತ್ತೆ, ರಿಫೈನ್ಮೆಂಟ್ ಅಷ್ಟೆ. ಹೇಗೆ ನಾವು ಅಗ್ನಿಯಿಂದ ನಮ್ಮ ಎಲ್ಲ ಬೇಳೆನ ಎಲ್ಲಾನ ಸುಟ್ಟಾಕ್ಬಿಡಲ್ಲ, ನಾವ್ ಏನ್ ಮಾಡ್ತೀವಿ, ರಿಫೈನ್ ಮಾಡ್ತೀವಿ ಅಷ್ಟೆ. ಅನ್ನವನ್ನ, ಅಕ್ಕಿಯನ್ನ ರಿಫೈನ್ ಮಾಡ್ತೀವಿ, ಅಕ್ಕಿನ ಸುಟ್ಟು ಬಿಡಲ್ಲ ನಾವು ಅಗ್ನಿಯಿಂದ. ಅದೇ ರೀತಿ ಈ 5 ಅಗ್ನಿಗಳು ಏನ್ ಮಾಡ್ತೇವೆ, ಆ ರಿಫೈನ್ಮೆಂಟ್ ಕೊಡ್ತಾ ಇದೆ. ಕೊಟ್ಟು ಏನಾಯ್ತು, ಎಲ್ಲಿಗೆ ಕರ್ಕೊಂಡ್ ಬರುತ್ತೆ ಅಂದ್ರೆ, ಪುರುಷ ಅಗ್ನಿಲಿ ಹೋದಾಗ್ಲೂ ಇನ್ನು ಏನು ಆಕಾರ ಬರುವುದಿಲ್ಲ. ಆದ್ರೆ ಯೋಷಾಗ್ನಿ ಅಂದ್ರೆ ಸ್ತ್ರೀ ಅಗ್ನಿಲಿ ಬಂದಾಗ ಅದಕ್ಕೆ ಒಂದು ನೇಮ್, ಒಂದು ಫಾರ್ಮ್ ಬರುತ್ತೆ. ಯಾವಾಗ ಒಂದು ಆಕಾರ ಬಂತು, ನಾವು ಅದಕ್ಕೆ ಒಂದು ಹೆಸರನ್ನ ಕೊಡ್ತೀವಿ, ನಾಮರೂಪ ಅಂತ ಬಂತು. ಈ ನಾಮರೂಪ ಅನ್ನೋದು ತೋರ್ಕೊಳ್ಳಕ್ ಮುಂಚೆ ಇರೋ ಸ್ಟೇಟ್ ಇದೆಯಲ್ಲ, ಸ್ಥಿತಿ, ಅದಕ್ಕೆ ಅವ್ಯಾಕೃತ ಅಂತ ಹೇಳ್ತಾರೆ. ಅದೇ ಏನಾಗುತ್ತೆ, ಆಮೇಲೆ ಕೈ, ಕಾಲು, ಮುಖ, ಕಣ್ಣು, ಮೂಗು ಅಂತೆಲ್ಲ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ರು, ಯಾವಾಗ ಈ ತರ ಒಂದು ನಾಮರೂಪದಲ್ಲಿ ಬಂದ್ರೆ ಪ್ರಾಣ, ಹಿರಣ್ಯ ಗರ್ಭ ಅಂತಂದ್ರು. ಯಾರು? ಪ್ರಥಮ ಜೀವಿ ಅವನು, ಮೊದಲು ಮ್ಯಾನಿಫೆಸ್ಟ್ ಆದವನು. ಅವನು ಮ್ಯಾನಿಫೆಸ್ಟ್ ಆದ ಮತ್ತೆ ಅವನು ಕನ್ನಡಿ ತರ ಮಾಯೇನ ಇಟ್ಟುಕೊಂಡು ತನ್ನಂತೆಯೇ ಅನೇಕನ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೋ ಇಲ್ವೋ. ಹಾಗೆ ಏನಾಯ್ತು, ಏಕೋಹಂ ಬಹುಶ್ಯಾಮ, ನಾನು ಅನೇಕವಾಗಬೇಕು. ಯಾವಾಗ ನಾನಿವಾಗ ಅನೇಕವಾಗಿ ಕಾಣಿಸ್ಬೇಕು. ಬೇಕಾದಷ್ಟು ಸಿನಿಮಾಗಳಲ್ಲಿ ಈ ಟ್ರಿಕ್ ಎಲ್ಲ ಬಹಳ ಯೂಸ್ ಮಾಡ್ತಾರೆ. ಏನ್ ಮಾಡ್ತಾರೆ, ತುಂಬಾ ಜನ ಕೂತಿರೋ ತೋರಿಸ್ಬೇಕು ಅಂದ್ರೆ ಕನ್ನಡಿ ಇಟ್ಟು ಬಿಡ್ತಾರೆ. ನಮಗೆ ಕನ್ನಡಿ ಕಾಣಿಸೋದಿಲ್ಲ, ಪ್ರತಿಬಿಂಬಗಳಿಂದ ಅಷ್ಟು ಜನ ಕೂತಿರೋಂಗೆ ನಮಗೆ ಕಾಣಿಸುತ್ತೆ. ಇದೆಲ್ಲ ಟ್ರಿಕ್ ಅಷ್ಟೇ. ಅದೇ ರೀತಿ ಇಲ್ಲಿ ಇರುವ ಒಬ್ಬ ಪರಮಾತ್ಮ ಬ್ರಹ್ಮ ಅನೇಕವಾಗ್ತಾನೆ. ಅವನು ಆಗೋಕ್ ಮುಂಚೆ, ಬೇರೆ ಬೇರೆ ಆಗೋಕ್ ಮುಂಚೆ ಇರುವುದಿಲ್ಲ, ಅವ್ಯಾಕೃತ ಅಂತ ಸ್ಟೇಟ್ ಹೇಳಿ. ಇವಾಗ ಬೇರೆ ಬೇರೆ ಕಾಣಿಸೋದು ಒಂದೊಂದು ಶರೀರ ಕಾಣಿಸುತ್ತೆ. ಈ ಪ್ರಾಣದಿಂದ ಏನಾಯ್ತು, ಈ ಪ್ರಾಣ ಹೇಗಿದೆ, ಆ
ಹಿರಣ್ಯ ಗರ್ಭನ ರೂಪದಿಂದಿದೆ, ಸಮಷ್ಟಿ ವಾಯುವಿನ ರೂಪದಿಂದಿದೆ, ಸೂತ್ರಾತ್ಮ ರೂಪದಿಂದಿದೆ ಅಂತ ತಗೋಬೇಕು. ಸಮಸ್ತ ವಾಯು ಅಂತಿದೆಯಲ್ಲ ಅದ್ರಲ್ಲೇ ಇದ್ದಾನೆ. ಅಥವಾ ನೀವು ಸಿಂಪಲ್ ಆಗಿ ತಗೊಳ್ಬೇಕು ಅಂದ್ರೆ ಆಕ್ಸಿಜನ್ ಅಂತ ತಗೊಳ್ಳಿ. ಆಮೇಲೆ ಒಂದೊಂದು ಶರೀರ ಬಂದ್ರೆ ಆಕ್ಸಿಜನ್ ತಗೊಳತ್ತೆ, ಬದುಕೋದು. ನೆಕ್ಸ್ಟ್ ಮನಸ್ಸು. ಮನಸ್ಸಂದ್ರೆ ಸಂಕಲ್ಪ, ವಿಕಲ್ಪ, ಸಂಶಯ, ನಿರ್ಣಯ ಅಂದ್ರೆ ಅಂತಃಕರಣ ಅಂತ ತಗೋಬೇಕಿದು. ಇಲ್ಲಿ ಮನಸ್ಸು ಅಂದ್ರೆ ನಾವು 4 ಮಾಡಿರೋ ಮನಸ್ಸು ಬುದ್ಧಿ ಆತರ ಬೇಡ. ಮನಸ್ಸು ಅಂದ್ರೆ ಇಲ್ಲಿ ಅಂತಃಕರಣ, ಎಲ್ಲ ಶಕ್ತಿಗಳು ಇರೋ ಅಂತಃಕರಣ ಅಂತ ಹೇಳಿದ್ರು. ಹಿರಣ್ಯ ಗರ್ಭ ಅನ್ನೋದು ಮಹತ್ತತ್ವ, ಸಮಷ್ಟಿ ಹೇಳಿದ್ರು. ಇವಾಗ ಏನ್ ಮಾಡ್ತಿದ್ದಾರೆ, ಅಂತಃಕರಣ ಅಂತ ಬಂದಾಗ ಅದೇ ಸಮಷ್ಟಿ ತತ್ವನೇ, ಅದೇ ಬುದ್ಧಿ ತತ್ವನೇ ಬೆಷ್ಟಿಯಾಗಿ ಬಂತು, ಇಂಡಿವಿಜುವಲ್ ಆಗಿ ಬಂತು. ಸೌಂಡ್ ಎಲ್ಲರಿಗೂ ಸರಿಯಾಗಿ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನೋ ಪ್ರಾಬ್ಲಮ್? ಸರಿ ಸರಿ, ಓಕೆ. ಇವಾಗ ಏನಾಯ್ತು, ಹಿರಣ್ಯ ಗರ್ಭನೇ ಏನಾಯ್ತು, ಅವನ ಸಮಷ್ಟಿಲಿ ಅವನಿಗೆ ಹಿರಣ್ಯ ಗರ್ಭ, ಸೂತ್ರಾತ್ಮ, ವಾಯು ಅಂತ ಹೆಸರು. ಅದೇ ಬೆಷ್ಟಿಲಿ ಒಂದೊಂದು ಶರೀರ ಬಂದಾಗ ಅವನಿಗೆ ಪ್ರಾಣ ಅಂತ ಹೆಸರು. ಪ್ರಾಣ ಆದ ಮತ್ತೆ ಏನಾಯ್ತು, ಮನಸ್ಸು ಬಂತು, ಅಂದ್ರೆ ಅಂತಃಕರಣ ಅಂತ ಬಂತು. ಈ ಅಂತಃಕರಣ ಅನ್ನೋ ತತ್ವ ಏನಾಗುತ್ತೆ, ಅದರಿಂದ ಸಂಕಲ್ಪ ಮುಂತಾದ್ರಿಂದ ಸತ್ಯ ಅಂದ್ರೆ ಸತ್ಯ ಅಂತ ಹೇಳುವ ಪಂಚಭೂತಗಳು. ಯಾವಾಗ ಒಬ್ಬ ನೋಡೋನು ತಿದಾನೋ, ನೋಡೋನು ಅಂತ ಯಾರಿಗೆ ಯಾವಾಗ ಹೆಸರಾಗತ್ತೆ, ನೋಡಲ್ಪಡೋದು ಅದನ್ನ ನೋಡಿದ್ರೆ ಅಲ್ವಾ. ಯಾಕಂದ್ರೆ ನೋಡೋನು ಅಂತ ಹೆಸರು ಅವನ್ಗೆ. ಒಬ್ಬನಿಗೆ ಜೈಲರ್ ಅಂತ ಯಾವಾಗ ಹೆಸರಾಗತ್ತೆ, ಜೈಲಲ್ಲಿ ಕೈದಿಗಳಿದ್ದು ಜೈಲು ಅಂತ ಒಂದಿದ್ರೆ ಯಾಕಂದ್ರೆ ಅವನ್ ಜೈಲರ. ಪಾಪ ಸುಬ್ರಹ ಶರ್ಮಾ ಒಂದ್ಸಲಿ ಹೇಳಿದ್ರು, ಯಾವ್ದೋ ಮನೆಗೆ ಹೋಗಿದ್ದಂತೆ, ಎಲ್ಲಿ ಯಜಮಾನ್ರು ಅವ್ರು ಜೈಲ್ಗೆ ಹೋಗಿದ್ದಾರೆ ಅಂದ್ರೆ. ಅಂದ್ರಂತೆ ಇಲ್ಲ ಏನಿಲ್ಲ, ಅವ್ರು ಜೈಲರ್, ಅವರು ಡೈಲಿ ಹೋಗ್ತಾರೆ ಅಂತ. ಕಳ್ಳನ ಹೋದಂಗಲ್ಲ ಜೈಲಿಗೆ ಅಂತ. ಸೊ ಯಾಕೆ ಜೈಲರ್ ಅನ್ನೋದು ಪದ ಯಾವಾಗ ಬಂತು ಅಂದ್ರೆ, ಅದೇ ರೀತಿ ಇಲ್ಲೂ ಅಷ್ಟೇ ನಮಗೆ ಯಾವಾಗ ಬರುತ್ತೆ ಈ ಎಲ್ಲ ನೋಡುವನು ಅಂತಃಕರಣದಲ್ಲಿ ತಾನೇ ಬರ್ತಾನೆ. ಸಂಕಲ್ಪ ಮಾಡೋನು, ನೋಡುವನು, ಕೇಳುವನು, ತಗೊಳ್ಳೋನು, ಮುಟ್ಟೋನು ಅಂತ. ಅದೆಲ್ಲ ಮಾಡ್ಬೇಕು ಅಂದ್ರೆ ಆ ಪದಾರ್ಥಗಳು ಇರ್ಬೇಕು ಅಲ್ವಾ. ಅದಕ್ಕೆ ಏನ್ ಹೆಸರು, ಸತ್ಯ. ಯಾವುದು, ಆಕಾಶ, ವಾಯು, ಅಗ್ನಿ, ಆಮೇಲೆ ನೀರು, ಆಮೇಲೆ ಪೃಥ್ವಿ ಅಂತ ಹೇಳಿದ್ರು. ಇದು ಭೂತ ಪಂಚಕದ ಅಂಡಕ್ರಮದಿಂದ. ಹೇಗೆ ಒಂದು ಎಗ್ ಏನಾಗತ್ತೆ, ಅದರಿಂದ ಒಡಕು ಬರೋ ಹಂಗೆ ಅಂಡ ಉತ್ಪತ್ತಿಯಾದ ಬಳಿಕ ಭೂ ಭುವ ಸುವಹ ಮಹಃ ಜನಃ ತಪಃ ಸತ್ಯಂ ಅಂತ ಇದ್ರೊಳಗೆ ಲೋಕಗಳು ಬರುವಾಗ್ಲೂ ಹೇಳ್ತಾರೆ. ಹೀಗೇನಾಯ್ತು, ಎಲ್ಲ 7 ಲೋಕಗಳು ಬಂದ್ಬಿಡ್ತು. ಅದ್ರಲ್ಲಿ ಏನಾಯ್ತು, 7 ಲೋಕಗಳು ಯಾರಿಗೋ ಆಗಿ ಸೃಷ್ಟಿಯಾಗಿದೆ. ಯಾವ ಜೀವರುಗಳಿಗಾಗಿ ಸೃಷ್ಟಿಯಾಗಿದೆ, ಯಾರು ಕರ್ಮವನ್ನು ಮಾಡಿ ಪುಣ್ಯ ಪಾಪ ಕರ್ಮವನ್ನು ಮಾಡಿ ಅನುಭವಿಸ್ಬೇಕಾಗಿದ್ದೆಲ್ಲ ಅವರಿಗೋಸ್ಕರ. ಅವಾಗ ಮನುಷ್ಯ, ಪ್ರಾಣಿ, ಪಕ್ಷಿ ಅಂತ ಎಲ್ಲಾನು ಏನಾಗತ್ತೆ, ಆ 7 ಲೋಕದಲ್ಲಿ ಇದೆಲ್ಲ ಸೃಷ್ಟಿ ಆಗತ್ತೆ. ಈ ಎಲ್ಲ ಸೃಷ್ಟಿ ಆಗೋದು, ಆಕಾರಗಳು ಯಾಕೆ ಬೇರೆ ಬೇರೆ ಬಂತು, ಎಲ್ಲ ಜೀವರಿಗೂ ಯಾಕೆ ಮನುಷ್ಯರಾಗ್ಲಿಲ್ಲ, ಎಲ್ಲ ಜೀವರು ಯಾಕೆ ಇಲಿನೇ ಆಗ್ಲಿಲ್ಲ, ಎಲ್ಲ ಜೀವರು ಯಾಕೆ ಪಕ್ಷಿ ಆಗ್ಲಿಲ್ಲ ಅಂತ ಕೇಳಿದ್ರೆ, ಅವರವರು ಹಿಂದೆ ಮಾಡಿರೋ ಕರ್ಮ. ಹೇಳಿ ಪ್ರಶ್ನೆನ? ಇಲ್ಲ, ಅವ್ರವ್ರ ಕರ್ಮ ಅಂತ ಹೇಳಕ್ ಮಾಡಿದೆ ಅಷ್ಟೇ. ಅವರವರು ಮಾಡಿರೋದು ಕರ್ಮ. ಕರ್ಮದ ಆಧಾರದ ಮೇಲೆ ಯಾವಾಗ ಮಾಡಿರೋದು ಕರ್ಮ ಇದು ಹೇಳಿ? ಎಷ್ಟೋ ಜನ್ಮಗಳಲ್ಲಿ ಮಾಡಿರೋದು, ಹಿಂದಿನ ಜನ್ಮಗಳಲ್ಲಿ. ಹಿಂದಿನ ಜನ್ಮದಲ್ಲಿ ಇಲಿ ಆಗಿತ್ತು, ಅದು ತುಂಬಾ ಕರ್ಮ ಮಾಡ್ತು, ಅದಕ್ಕೋಸ್ಕರ ಇವಾಗ ಮನುಷ್ಯ ಅಲ್ಲ, ಎಷ್ಟೋ ಜನ್ಮಗಳಲ್ಲಿ ಮಾಡಿರುವುದು ಅಮ್ಮ. ಅನಾದಿ ಇಲ್ಲ, ನಾನು ಮನುಷ್ಯ ಆದಾಗ ಮಾಡಿರೋ ಕರ್ಮ. ಯಾವ ಯೋನಿಲೂ ಕರ್ಮ ಆಗೋದಿಲ್ಲ. ದಯವಿಟ್ಟು ಇಲ್ಲರಿ, ಇಲ್ಲಿನೂ ಮನೆ ಕಟ್ಟತ್ತೆ, ಇಲ್ಲಿನೂ ಗೂಡ್ ಬಿಳಾಕ ಮಾಡುತ್ತೆ, ಪಕ್ಷಿ ಗೂಡ್ ಕಟ್ಟತ್ತೆ, ಮನೆ ಕಟ್ಟತ್ತಲ್ಲ ಅಂದ್ರೆ ನೋ 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 ಸಾಧ್ಯ. ಯಾವುದಕ್ಕೂ ಕರ್ಮ ಅಂತಿಲ್ಲ, ಕರ್ತೃತ್ವ ಭೋಕ್ತೃತ್ವ ಭಾವನೆ ಇಲ್ಲ. ಮನುಷ್ಯ ಮಾತ್ರ, ಮನುಷ್ಯ ಯೋನಿಲೇ ಕರ್ಮ ಆಗೋದು. ಕರ್ಮ ಕ್ಷಯ ಆಗತ್ತಲ್ಲ ಮೇಡಮ್? ಕರ್ಮಕ್ಷಯ ಎಲ್ಲಿ? ಬೇರೆ ಪ್ರಾಣಿ, ಮನುಷ್ಯ ಬಿಟ್ಟು ಬೇರೆ ಇದ್ರೊಳಗೆ ಅದೇ ಮನುಷ್ಯನಿಗೂ ಕ್ಷಯ ಆಗುತ್ತೆ, ಆಗೋಲ್ಲ ಅಂತ ಇಲ್ಲ. ಹಳೇದು
ಇದು ಕ್ಷಯ ಆಗ್ತಾ ಇರುತ್ತೆ, ಅವು ಹೊಸದು ಮಾಡ್ತಾನೆ ಬೆಳೀತಾ ಇರುತ್ತೆ. ಹೊಸದು ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ನಿಮಗೆ ಕ್ಲಾರಿಟಿ ಇರ್ಬೇಕು. ಸುಮ್ನೆ ಆನ್ಸರ್ ಕೊಟ್ಬಿಡ್ಬಾರ್ದು. ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಕರ್ಮ ಇವಾಗಿನ ಇದು ಅಂತ ಬರೀ ತಪ್ಪ ಆನ್ಸರ್ ಅದಲ್ಲ. ಏನು ಅರ್ಥ ಆಗಿಲ್ಲ ಅಂತ ಆಗ್ಬಿಡುತ್ತೆ. ಹಾಗ್ ಮಾಡ್ಬಾರ್ದು. ಯಾಕಂದ್ರೆ ಕರ್ಮ ಆಗ್ಬೇಕು ಅಂದ್ರೆ ಮನುಷ್ಯ ಶರೀರ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾವುದೇ ಒಂದು ಕರ್ಮ ಆಗ್ಬೇಕು, ಅಧಿಷ್ಠಾನಂ ತಥಾಕರ್ತ ಕರಣಂ ಚ ಪೃಥಕ್ ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಗ ದೈವಂ ಚೈವಾತ್ರ ಪಂಚಮಂ ಅಂತ 5ನೇ ಹೇಳ್ತಾನ. ಇದು ಯಾವುದು 5 ಯಾರು ಹೇಳ್ತೀರಾ? ಏನಿದು ಮೀನಿಂಗ? ಏನು ಯಾವ್ಯಾವ್ದನ್ನ ಕೌಂಟ್ ಮಾಡಿದ್ದಾನೆ ಕೃಷ್ಣ? ಅಧಿಷ್ಠಾನಂ, ಅಧಿಷ್ಠಾನ, ವೆರಿ ಗುಡ್. ತಥಾಕರ್ತ ಕರಣಂ ಚ ಪೃಥಕ್ ವಿಧಂ. ಕರ್ತ ಕರಣ, ಅಧಿಷ್ಠಾನ ಕರ್ತ ಕರಣ, ಆಮೇಲೆ ಚೇಷ್ಟ, ಚೇಷ್ಟ ಅಂದ್ರೆ ಪ್ರಾಣ, ಕರೆಕ್ಟ್. ಈ 5 ಯಾವ್ಯಾವ್ದು ಹೇಳಿ? ಅಧಿಷ್ಠಾನ ಅಂದ್ರೆ ಸ್ಥೂಲ, ಅಧಿಷ್ಠಾನ ಅಂದ್ರೆ ಶರೀರ, ಸ್ಥೂಲ ಶರೀರ, ಸ್ಥೂಲ ಶರೀರ, ಹುಲಿ ಶರೀರ, ಸ್ಥೂಲ ಶರೀರ, ಸ್ಥೂಲ ಶರೀರ, ಮನುಷ್ಯನ ಶರೀರ ಅಷ್ಟೇ. ಅಲ್ಲಿ ನೀವು ತಪ್ಪು ಮಾಡಿದ್ರೆ ಹೋಯ್ತು. ಅದು ಮನುಷ್ಯ ಶರೀರ, ಯಾವ್ದ್ಯಾವ್ದೋ ಶರೀರ ಇಲ್ಲ, ಸ್ಮೃತಿ ಇರೋ ಶರೀರ. ಸ್ಮೃತಿ ಇರ್ಬೇಕು. ಸ್ಮೃತಿ ಇಲ್ದಿದ್ರೆ ಕರ್ಮ ಆಗೋದಿಲ್ಲ. ಅದಕ್ಕೆ ಮುಂದೆ ಬೇಕಾದ್ರೆ ಬರುತ್ತೆ. ಏನಿವೆ ಫಸ್ಟ್ ನೀವು ಹೇಳಿದ್ದು ಕರೆಕ್ಟ್. ಏನದು? ಮನುಷ್ಯ ಶರೀರ, ಅಧಿಷ್ಠಾನ. ನೆಕ್ಸ್ಟ್ ಕರ್ತ ಅಂದ್ರೆ ಮನಸ್ಸು. ಮನಸ್ಸಲ್ಲಿ ಕರ್ತ ಆಗ್ಬಿಡುತ್ತಾ? ಡೂಯರ್ಶಿಪ್, ಕರ್ತೃತ್ವ ಭೋಕ್ತೃತ್ವ ಇದು. ಡೂಯರ್ಶಿಪ್ ಇದು ಎಲ್ಲಿದೆ ಕರ್ತೃತ್ವ ಭೋಕ್ತೃತ್ವ? ಅಂತಃಕರಣ. ಅಂತಃಕರಣದಲ್ಲಿ ಇದೆಯಾ? ಹುಡ್ಕದ್ರೆ ಸಿಗತ್ತಾ ಕರ್ತೃತ್ವ ಭೋಕ್ತೃತ್ವ? ಭಾವನೆನಲ್ಲಿದ್ಯಾ? ಅಂದುಕೊಂಡಿರೋದ್ರಲ್ಲಿದೆ. ಜ್ಞಾನಿಗೂ ನಮ್ಗೂ ಏನ್ ವ್ಯತ್ಯಾಸ? ಮತ್ತೆ ಅಂದುಕೊಂಡಿರೋದು. ಅವ್ನು ಅಂದ್ಕೊಂಡಿಲ್ಲ, ನಾವ್ ಅಂದ್ಕೊಂಡಿದೀವಿ. ನಾ ಮಾಡ್ತೀನಿ, ನಾನ್ ಮಾಡಿದ್ದೀನಿ, ನಾನ್ ಅನುಭವಿಸ್ತೀನಿ, ಅಷ್ಟೇ ವ್ಯತ್ಯಾಸ ಜ್ಞಾನಿಗೂ ಅವನಿಗೂ. ಕರ್ತ ಅನ್ನೋದ್ರ ಕರ್ತೃತ್ವ ಅಂತಾರೆ. ಅದಕ್ಕೆ ಸುಮ್ನೆ ವರ್ಡ್ ಯೂಸ್ ಮಾಡ್ಬಿಡ್ತೀವಿ. ಕರ್ತೃತ್ವ ಅಂದ್ರೆ ಏನು ಅಂತಾನೆ ಅರ್ಥ ಗೊತ್ತಿಲ್ಲದೆ ಏನು ಉಪಯೋಗ ಆಯ್ತು? ಮತ್ತೆ ಭೋಕ್ತೃತ್ವ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತ್ವ ಬಂದ ತಕ್ಷಣ ಏನಾಯ್ತು? ಆಪ್ಷನಲ್ ಅಂತಾಯ್ತು. ಎಲ್ಲರೂ ಎಲ್ಲರಿಗೂ ಇದ್ದೇ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಜ್ಞಾನಿಗೆ ಕರ್ತೃತ್ವ ಇಲ್ಲ, ಪರಮಾತ್ಮನಿಗೂ ಇಲ್ಲ. ಅವತಾರ ಎತ್ಬಿಟ್ಟು ಬರ್ತಾನಲ್ಲ ಕೃಷ್ಣ, ಅವನಿಗೂ ಇಲ್ಲ. ಏನಾಗತ್ತೆ? ಆ ಶ್ಲೋಕ ಎಲ್ಲ ನಾವು ಅದಕ್ಕೆ ಕರ್ತ ಅಂದ್ರೆ ಯಾರು ನಾನು ಮಾಡಿದೀನಿ ಅಂತ ಅಜ್ಞಾನದಿಂದ ಅಹಂಕಾರ ಪಡ್ತಾ ಇದ್ದಾನೋ ಅಂತ ಅಂತಃಕರಣ ಉಳ್ಳವನು. ಸುಮ್ನೆ ಮನಸ್ಸು ಅಂತ ಹೇಳಿದ್ರು ಆಗೋದಿಲ್ಲ. ಇವನಿಗೆ ಕರ್ತ. ಅಂದುಕೊಂಡಿರುವ ನಾನು ಮಾಡ್ತೀನಿ, ಈ ಶರೀರ ನಾನು ಪುಣ್ಯ ಪಾಪ ಮಾಡ್ತೀನಿ ಅಂತ ಹೇಳೋವ್ರಿಗೆ ಕರ್ತೃ, ಅವನಿಗೆ ಕರ್ತ. ನೆಕ್ಸ್ಟ್ ಕರಣ ಅಂದ್ರೆ ಯಾವುದು? ಇಂದ್ರಿಯಗಳು. ಇಂದ್ರಿಯಗಳು ಏನ್ ಮಾಡತ್ತೆ? ಕರಣಗಳು ಟೂಲ್ಸ್, ಎಕ್ವಿಪ್ಮೆಂಟ್ ಏನ್ ಮಾಡತ್ತೆ? ನಮ್ಗೆ ನೋಡುತ್ತೆ, ಮಾತಾಡುತ್ತೆ, ಕೆಲಸ ಮಾಡುತ್ತೆ. connects the objects to the senses. ಅದನ್ನೇ ವಿಷಯದ ಜೊತೆ ಸಂಬಂಧ ಉಂಟಾಗತ್ತೆ ಅಷ್ಟೇ. ಆದ್ರೆ ತಿರುಗು ಅನ್ನೋ ಪ್ರಾಬ್ಲಮ್ ಅಲ್ಲಿ. ನನ್ನದು ತಂದ್ಕೊಳಕ್ಕೂ ನನ್ನದು ನನ್ನ ಸುಮ್ನೆ ಇರೋದಕ್ಕೂ ಎರಡಕ್ಕೂ ನಮ್ಗೆ ತಿರುಗು ಚಾಪಿಸಿದೆ. ಕರಣದ ಕೆಲ್ಸ ಏನು? ಅಷ್ಟೇ, ಸಂಬಂಧ ಮಾಡಿ ಬಿಡೋದು. ಅಂದುಕೊಳ್ಳೋದೆಲ್ಲ ತಿರುಗು ಕರ್ತಾನ ಕೆಲ್ಸ, ಇವನ್ದಲ್ಲ. ಕರ್ಣ ನಿನ್ಗೆ ಯಾವತ್ತೂ ಹೇಳಿಲ್ಲ. ಬಟ್ ಕರ್ಣ ಏನ್ ಮಾಡುತ್ತೆ? ಅದನ್ನ ಲೈಟ್ ಅಪ್ ಮಾಡಿದ್ರೆ ಆಬ್ಜೆಕ್ಟ್ಸ್ ನಮಗೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅಷ್ಟು ಕರ್ಣ. ನೆಕ್ಸ್ಟ್ ಯಾವುದು? ಚೇಷ್ಟೆ. ಪ್ರಾಣ. ಏನ್ ಚೇಷ್ಟೆ ಮಾಡುತ್ತೆ ಪ್ರಾಣ? ಎಲ್ಲ 5 ಪ್ರಾಣಗಳಿಂದ ಒಂದೊಂದ್ ಕೆಲ್ಸ ಆಗತ್ತಲ್ಲ ಆಂಟಿ. ಏನೇನ್ ಕೆಲ್ಸ ಆಗತ್ತೆ? ಟೈಮ್ ಆಯ್ತು.
ಅದೇ ಕರೆಕ್ಟ್. ನಿಮ್ಮ ಅನುಭವದಲ್ಲಿ ಇರೋದು ತಗೊಳ್ಳಿ, ಉಸಿರಾಡೋದು, ಪ್ರಾಣ, ಅಪಾನ ಸಮಾನ ಅಪಾನ, ಅಪಾನ, ನಿದ್ರೆ ಕರ್ಕೊಂಡು ಹೋಗೋದು, ನಿದ್ರೆ ಕರ್ಕೊಂಡು ಹೋಗೋದು, ಹರಿಯತ್ತೆ, ನಿದ್ರೆ ಕರ್ಕೊಂಡು ಹೋಗೋದು. ಹಿಂದೆ ಕೂತ್ಕೊಂಡು ಎಲ್ಲ ಕೆಲ್ಸ ಮಾಡತ್ತೆ. ಉದಾನ ನಿಮ್ಮನ್ನ ಕನಸಿಗೆ ಕರ್ಕೊ, ಎಷ್ಟು ಸರಿ ಹೌದು ನೋಡಿದ್ರಾ? ಸೊ ಇದು ಮುಂದಿದ್ದು ಮೂರು ಅದ್ರ ಜೊತೆಲೆ ಈ ಚೇಷ್ಟ ಪ್ರಾಣ ಮ್ಯಾಚ್ ಆಗಲ್ಲ ಅಲ್ವಾ? ಯಾವ ಮೂರಲ್ಲಿ ಯಾವ್ದ್ರ ಜೊತೆ? ಕರ್ತ ಅಂಡ್ ಕರಣಂ ಇದ್ರ ಜೊತೆಲಿ ಈ ಪ್ರಾಣ ಯುನೋ. ಇಲ್ಲ, ನನಗೆ ಅರ್ಥ ಆಯ್ತು. ಇವಾಗ ಜ್ಞಾನಿ ಉಸಿರಾಡ್ತಾ ಇದ್ದಾನೆ ಇಲ್ವಾ? ಅಜ್ಞಾನಿ ಉಸಿರಾಡ್ತಾನೆ ಇಲ್ವಾ? ಮಾಡ್ತಾರೆ. ಯಾರಿಗಾದ್ರೂ ಸ್ವತಂತ್ರ ಇದೆಯಾ? ಇಲ್ಲ. ಅದಕ್ಕೆ ಚೇಷ್ಟ ಅಂತೇಳಿ. ನೀವು ಉಸಿರಾಡ್ತಿದ್ದೀರಾ, ನೀವು ಉಸಿರು ಹೋಗಿ ಬಂದು ಮಾಡ್ತಿದೀಯ, ಕ್ರಿಯೆ ಆಗ್ತಾ ಇದೆ ಅದು. ಅದೇ ರೀತಿ ಅಪಾನವಾಯು ಹೊರಗೆ ತಳ್ಳೋದು ಅನ್ನೋದು ಅದು ಆಗ್ತಾ ಇದೆ. ಇಟ್ ಇಸ್ ಹ್ಯಾಪನಿಂಗ್. ಹಾಗೆ ತಗೋಬೇಕದನ್ನ. ನೀವು ಮಾಡ್ತಾ ಇಲ್ಲ ಅದನ್ನ. ಅದೇ ರೀತಿ ಉದಾನ ವಾಯು ನಿಮ್ ಸ್ವಪ್ನ ಸುಷುಪ್ತಿಗೆ ತಿರುಗುವುದು ಚೇಷ್ಟಾನೆ. ಅದು ನಿಮಗೇನು ಸ್ವತಂತ್ರತೆ ಇಲ್ಲ ಅಲ್ಲಿ. ಸೊ ಇದು ಪ್ರಾಣದಾಯಿ. ಇನ್ನು ಉಳಿದಿರೋದು ಯಾವುದು? ದೈವಂ. ದೈವಂ. ಅದು ದೈವಂ ಅಂದ್ರೆ ಯಾವ್ದದು? ಪ್ರಾರಬ್ಧ. ಪ್ರಾರಬ್ಧ. ಪ್ರಾರಬ್ಧ ಅಂದ್ರೆ ಏನರ್ಥ? ಹಿಂದೆ ಮಾಡಿರೋ ನಾನೇ ಮಾಡಿರೋ ಹಿಂದೆ ಮನುಷ್ಯನಾಗಿರುವಾಗ ಮಾಡಿರುವ ಕರ್ಮದ ಫಲ. ಸುಖ ದುಃಖ ರೂಪದಲ್ಲಿ ಕೊಡಕ್ಕೆ ಶುರು ಆಗಿರೋ ಆರಬ್ಧ. ಪ್ರಾರಬ್ಧ ಪ್ರಕ್ರಿಯೆನ ಆರಬ್ಧ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ? ಕರ್ಮ ಫಲವನ್ನು ಕೊಡುವುದಕ್ಕೆ ಶುರು ಮಾಡಿದೆ. ಇವಾಗ ಅದು ಯಾವಾಗ ಹೊರಟು ಶುರು ಆಗ್ಬಿಟ್ಟಿದ್ಯೋ ಬಿಟ್ಟ ಬಾಣತ್ತರ ಅದೇನು ಬದಲಾಯಿಸೋಕಾಗಲ್ಲ. ಅದು ನಮಗೆ ಸಹಾಯಕವಾಗಿರ್ಬೇಕು. ಇವಾಗ ಬೈ ಚಾನ್ಸ್ ನಾವು ತುಂಬಾ ಸಾಧನೆ ಮಾಡ್ತಿದೀವಿ, ಅರ್ಥ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ನಮ್ಮ ಎಂಡ್ ಮುಗಿದೋಯ್ತು, ಲಾಸ್ಟ್ ಉಸಿರು ಹೊರಟೋಯ್ತು. ಅವಾಗ ಏನಾಯ್ತು? ಅಥವಾ ಯಾವ್ದೋ ಒಂದ್ ಕರ್ಮ ಮಾಡ್ತಿದ್ದೀರಾ, ಅಷ್ಟರೊಳಗೆ ಉಸಿರೇ ಹೊರಟೋಯ್ತು. ಆಗೋದಿಲ್ಲ ಅವಾಗ. ಅದಕ್ಕೆ ಪ್ರಾರಬ್ಧ, ಅದು ದೈವಂ ಚೈವಾತ್ರೆ. ಇದು 5. ಇದನ್ ಬೇಕಾದ್ರೆ ನಾಳೆ ಇನ್ನು ಸ್ವಲ್ಪ ನೋಡೋಣ, ವಿಚಾರ ಮಾಡೋವಾಗ. ಓಕೆ, ಇವತ್ತು ಇಲ್ಲಿ ನಿಲ್ಸೋಣ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜನ್ಮಾದ್ಯಸ್ಯ ಯತೋ ಅನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ತತ್ಸಂತರಂ ಧೀಮಹಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.